ಅಧಿಕ ಉಪ್ಪಿನಾಂಶದ ಕಾರಣ ನಮ್ಮ ದೇಹದಲ್ಲಿ ಹೆಚ್ಚು ನೀರಿನ ಅಂಶ ಕೂಡ್ಕೊಳ್ತಾ ಹೋಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯನಿಗೆ ಗರಿಷ್ಠ 5 ಗ್ರಾಂ ಅಂತ ಹೇಳ್ತಾರೆ. ಅಧಿಕ ಉಪ್ಪಿನ ಸೇವನೆಯಿಂದ ಬಹಳ ವಿಶೇಷವಾಗಿ ಹೃದಯದ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ. ಅತಿಯಾದ ಉಪ್ಪಿನ ಸೇವನೆ 90% ಆಫ್ ದ ಬ್ಲಡ್ ಪ್ರೆಷರ್, ಹೈ BP ಗೆ ಕಾರಣ ಆಗಿದೆ. ಯಾಕೆಂದ್ರೆ ಉಪ್ಪು ನಮಗೆ ಬೇಕಾಗಿರೋದು ಒಂದು 5 ಗ್ರಾಂ, ಸೇವಿಸ್ತಾ ಇರೋದು ಒಂದು 15 ಗ್ರಾಂ ಉಪ್ಪು. ಮೂತ್ರಕೋಶಕ್ಕೂ ಇರಬೇಕಾಗಿರೋ ಒಂದು ರಬ್ಬರ್ ರೀತಿ ಎಲಾಸ್ಟಿಕ್ ಪ್ರಾಪರ್ಟೀಸ್ ಕಡಿಮೆ ಆಗ್ತಾ ಇದೆ. ಅಧಿಕ ಉಪ್ಪು ಶೂಲ ಅಂತಂದರೆ ಅತಿಯಾದ ಉಪ್ಪಿನ ಸೇವನೆಯಿಂದ ಎಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ, ಅಧಿಕ ಉಪ್ಪು ಶೂಲ ಸಕಲ ಶೂಲೆಗಳ ಮೂಲ, ರಕ್ತದೇರೊತ್ತಡ, ಧಮನಿಗಳ ಘಾತ, ಲಕ್ವ ಹೃದಯಾಘಾತ, ಕ್ಯಾಲ್ಶಿಯಂಗೆ ಪಾಶ, ಮೂಳೆಗಳಲ್ಲಿ ದೋಷ, ದೃಷ್ಟಿದೋಷ, ಕಿಡ್ನಿ ನಾಶ, ಸಹಜ ಶಿಶುಜನನ ವಿನಾಶ. ಅಧಿಕ ಉಪ್ಪು ಶೂಲ. ಅಧಿಕ ಉಪ್ಪು ಶೂಲ ಬಹುರೋಗ ರುಜಿನಗಳ ದಾರಿ, ಸಾವಿನ ರಾಷ್ಟ್ರೀಯ ಹೆದ್ದಾರಿ. ಸೊ ಅಧಿಕ ಆಗಿರೋ ಉಪ್ಪಿನಿಂದ ಅದೆಷ್ಟು ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ, ಸೊ ನೂರಾರು ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಅಂತಂದರೆ ಹೈ BP, ಹೃದಯಾಘಾತಗಳು, ಮಿದುಳಿನ ಆಘಾತ, ಮೂತ್ರಜನಕಾಂಗದ ವೈಫಲ್ಯಗಳು. ಸೊ ಮೇಜರ್ ಹೆಲ್ತ್ ಇಶ್ಯೂಸು ಹೆಚ್ಚಿಗೆ ಉಪ್ಪು ತಗೊಳ್ಳೋದ್ರಿಂದ ಬರ್ತಾ ಇದೆ. ಸೊ ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಧಿಕ ಉಪ್ಪು ಶೂಲ ಅಂತ ಹೇಳ್ತಾ ಇದ್ದೀನಿ. ಅಂತಂದರೆ ಉಪ್ಪು ತಗೊಳ್ಳೋದ್ರಿಂದ ಅಲ್ಲ ನಮ್ಮ ಸಮಸ್ಯೆ ಇರೋದು, ಹೆಚ್ಚಿಗೆ ಉಪ್ಪಿನ ಸೇವನೆಯಿಂದ ನಮ್ಮ ಸಮಸ್ಯೆಗಳು ಬರ್ತಾ ಇರೋದು. ಹಾಗಿದ್ರೆ ನಮ್ಗೆ ಉಪ್ಪು ಎಷ್ಟು ಬೇಕು ಅಂತ ಹೇಳೋದಾದರೆ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ WHO ಏನಿದೆ ಅದ್ರ ಪ್ರಕಾರ ಮನುಷ್ಯನಿಗೆ ಗರಿಷ್ಠ 5 ಗ್ರಾಂ ಅಂತ ಹೇಳ್ತಾರೆ. ಸೊ ಮನುಷ್ಯ ಅಂತಂದರೆ ನೀವು ಯಾವುದೇ ದೇಶದಲ್ಲಿರ್ಬೋದು, ಆಫ್ರಿಕಾದಲ್ಲಿರ್ಬೋದು, ಭಾರತದಲ್ಲಿರ್ಬೋದು, ಅಮೆರಿಕಾದಲ್ಲಿರ್ಬೋದು, ನೀವು ಕಾಡಲ್ಲಿರಿ, ನಾಡಲ್ಲಿರಿ, ನೀವು ಎಲ್ಲೇ ಇರಿ, ಮನುಷ್ಯನಿಗೆ ಬೇಕಾಗಿರೋ ಗರಿಷ್ಠ ಉಪ್ಪಿನ ಪ್ರಮಾಣ ಒಂದು ದಿನಕ್ಕೆ 5 ಗ್ರಾಂ. ಮತ್ತೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಗರಿಷ್ಠ ಉಪ್ಪಿನ ಪ್ರಮಾಣ ದಿನಕ್ಕೆ. ಕನಿಷ್ಠ ಎಷ್ಟು? ನೀವು 2 ಗ್ರಾಂ ಆದರೂ ತೊಗೊಳ್ಳಿ, 3 ಗ್ರಾಂ ಆದರೂ ತೊಗೊಳ್ಳಿ, 4 ಗ್ರಾಂ ಆದರೂ ತೊಗೊಳ್ಳಿ. ಯಾಕೆ ಹೇಳ್ತಾರೆ ಹಾಗೆ ಅಂತಂತಂದರೆ, ನಾವು ಸೇವಿಸೋ ಎಲ್ಲ ಆಹಾರಗಳಲ್ಲೂ ಉಪ್ಪಿನಾಂಶ ಇರುತ್ತೆ. ಹಾಗಿದ್ರೆ ಉಪ್ಪು ನಮ್ಗೆ ಯಾಕೆ ಬೇಕು ಅಂತಂದರೆ, ಸೋಡಿಯಂಗೋಸ್ಕರ ಉಪ್ಪು ಬೇಕು. ಸೋಡಿಯಂ ಅನ್ನೋದು ನಮ್ಮ ಒಂದು ದೇಹದ ಜೀವರಸಾಯನ ಕ್ರಿಯೆಗಳಿಗೆ ಬಹಳ ಅಗತ್ಯವಾಗಿರೋ ಒಂದು ಧಾತು, ಜೀವಧಾತು. ಸೊ ಸೋಡಿಯಂ ನಮಗೆ ಬೇಕು. ಎಷ್ಟು ಬೇಕು ಸೋಡಿಯಂ ನಮಗೆ ಮನುಷ್ಯನಿಗೆ ಸಾಮಾನ್ಯವಾಗಿ ಅಂತಂದರೆ ಸುಮಾರು 2 ಗ್ರಾಂ ಅಷ್ಟು ಸೋಡಿಯಂ ಬೇಕು. ಅಂದರೆ 2000 ಮಿಲಿಗ್ರಾಮ್ ಅಷ್ಟು ಬೇಕು ನಿತ್ಯ. ಸೊ ಸೋಡಿಯಂ ನಮಗೆ ಸಿಗೋ ಒಂದು ಮೂಲ ಎಲ್ಲ ಆಹಾರಗಳಲ್ಲಿದ್ದರೂ ಸಹ ಅಲ್ಪ ಪ್ರಮಾಣದಲ್ಲಿರುತ್ತೆ. ಹೀಗಾಗಿ ನಾವು ಉಪ್ಪಿನ ಮೂಲಕ ಸ್ವಲ್ಪ ಸೋಡಿಯಂ ನಮ್ಗೆ ಬೇಕು. 1 ಗ್ರಾಮ್ ಉಪ್ಪಲ್ಲಿ ಸುಮಾರು 400 mg ಅಷ್ಟಿರುತ್ತೆ. ಅಂದರೆ 40% ಆಫ್ ದ ಸಾಲ್ಟ್ ಈಸ್ ಸೋಡಿಯಂ. ಸೊ ನಮಗೆ 2 ಗ್ರಾಮ್ ಸೋಡಿಯಂ ಬೇಕು ಅನ್ನೋದಾದರೆ ನಾವು ಗರಿಷ್ಠ ಒಂದು 5 ಗ್ರಾಮ್ ಉಪ್ಪನ್ನು ಸೇವಿಸಬೇಕು. ಬಟ್ ಸಮಸ್ಯೆ ಏನಾಗಿದೆ ಅಂತಂದರೆ, ಸರಾಸರಿ ಭಾರತೀಯರ ಉಪ್ಪಿನ ಬಳಕೆ ಎಷ್ಟಿದೆ ಅಂತಂದರೆ 10.2 ಗ್ರಾಮ್ಸ್ ಇದೆ. ಅಂದರೆ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ ರಿಲೀಸ್ ಮಾಡ್ತು, ಯಾವ್ಯಾವ ದೇಶಗಳಲ್ಲಿ ಎಷ್ಟು ಉಪ್ಪಿನ ಬಳಕೆ ಆಗ್ತಾ ಇದೆ ಅಂತ. ಭಾರತದಲ್ಲಿ ಸರಾಸರಿ ಉಪ್ಪಿನ ಬಳಕೆ 10.2 ಗ್ರಾಮ್ಸ್ ಇದೆ ಪ್ರತಿಯೊಬ್ಬರಲ್ಲೂ. ಬಟ್ ಈ 10.2 ಗ್ರಾಮ್ಸ್ ಇರೋದು ಯಾರು ಹೆಚ್ಚಿಗೆ ಸಾಂಬಾರು ಸೇವನೆ ಮಾಡ್ತಾ ಇರ್ತಾರೆ ಅವರಲ್ಲಿ 15 ಗ್ರಾಮ್ವರೆಗೂ ಹೊರಟೋಗುತ್ತೆ. ಅಂತಂದರೆ ಸಾಂಬಾರು ಸೇವನೆ ರಾಜ್ಯಗಳಿದೆಯಲ್ಲ, ಕೆಲವು ಸೌತ್ ಇಂಡಿಯನ್ ಸ್ಟೇಟ್ಸು ಹೆಚ್ಚಿಗೆ ಸಾಂಬಾರು ಸೇವನೆ ಆಗುತ್ತೆ. ಈ ಹೆಚ್ಚಿಗೆ ಸಾಂಬಾರು ಸೇವನೆ ಆದಾಗ ಸರಾಸರಿ ಉಪ್ಪಿನ ಸೇವನೆ ಏನಾಗುತ್ತೆ ಅಂದರೆ 14-15 ಗ್ರಾಮ್ ರೀಚ್ ಆಗುತ್ತೆ. ಹೀಗಾಗಿ 1ಕ್ಕೆ 3 ಪಟ್ಟು ಉಪ್ಪಿನ ಸೇವನೆ ಹೆಚ್ಚಿಗೆ ಸೇರ್ತಾ ಇದೆ. ಸೊ 1ಕ್ಕೆ 3 ಪಟ್ಟು ಉಪ್ಪಿನ ಹೆಚ್ಚಿಗೆ ಸೇರಿದಾಗ ಏನಾಗುತ್ತೆ, ಸೊ 1ಕ್ಕೆ 3 ಪಟ್ಟು ಹೆಚ್ಚು ಸೋಡಿಯಂ ಸಹ ನಮ್ಮ ದೇಹದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಹಾಗೇನಾಗುತ್ತೆ, ಸೊ ಸೋಡಿಯಂ ರಿಟೈನ್ಸ್ ವಾಟರ್ ಇನ್ ದ ಬಾಡಿ ಅಂತಂದರೆ ಅಧಿಕ ಉಪ್ಪಿನಾಂಶದ ಕಾರಣ ನಮ್ಮ ದೇಹದಲ್ಲಿ ಹೆಚ್ಚು ನೀರಿನ ಅಂಶ ಕೂಡ್ಕೊಳ್ತಾ ಹೋಗುತ್ತೆ. ದೇಹದಲ್ಲಿ ಎಷ್ಟು ನೀರಿನ ಅಂಶ ಇರಬೇಕು? ಸುಮಾರು ನಮ್ಮ ದೇಹದ ಅರ್ಧದಷ್ಟು ನೀರಿನ ಅಂಶ ಇರಬೇಕು. ಅಂದರೆ ಸುಮಾರು ನೀವು 80 kg ತೂಕ ಇದ್ದೀರಿ ಅಂದರೆ 40 kg ನೀರಿನ ಅಂಶ ಇರಬೇಕು. ಒಂದು 60 kg ತೂಕ ಇದ್ದೀರಿ ಅಂದರೆ ಒಂದು 30-32 kg ಅಷ್ಟು ನೀರಿನ ಅಂಶ ಇರಬೇಕು. ಬಟ್ ಇಲ್ಲಿ ಅತಿಯಾದ ಉಪ್ಪಿನ ಸೇವನೆಯಿಂದ ಏನಾಗುತ್ತೆ, ದೇಹದಲ್ಲಿ ನೀರಿನ ಅಂಶ ಹೆಚ್ಚಿಗೆ ಕೂಡ್ಕೊಂಡಾಗ ಸೊ ನಮ್ಮ ಜೀವರಸಾಯನ ಕ್ರಿಯೆಗಳು ಏರ್ಪೇರಾಗಿ ಹೋಗುತ್ತೆ. ಅದು ಹೃದಯದಲ್ಲಿ ಸೇರಿಕೊಂಡ್ರೆ ಹೃದಯ ವ್ಯತ್ಯಯ ಆಗ್ಬೋದು, ಶ್ವಾಸಕೋಶಗಳಲ್ಲಿ ಹೆಚ್ಚಿಗೆ ನೀರು ಸೇರಿಕೊಂಡ್ರೆ ಶ್ವಾಸಕೋಶಗಳ ವ್ಯತ್ಯಾಸ ಆಗ್ಬೋದು. ಒಟ್ಟಾರೆ ಇಡೀ ದೇಹದಲ್ಲಿ ಹೆಚ್ಚು ನೀರಿನ ಅಂಶ ಸೇರಿಕೊಂಡಾಗ ದೇಹದ ತೂಕ ಸಾಮಾನ್ಯವಾಗಿ ರೈಸ್ ಆಗೋಗುತ್ತೆ. ಸೊ ಅಧಿಕ ದೇಹ ಸ್ಥೂಲತೆಗೆ ಕಾರಣ ಆಗುತ್ತೆ. ಅಧಿಕ ಸ್ಥೂಲತೆ ಒಂದು ಬಂದರೆ ಸಾಕಲ್ಲ, ಎಷ್ಟೆಲ್ಲ ಜೊತೆಗೆ ಕಾಯಿಲೆಗಳು ಬರ್ಬೋದು. ಸೊ ಅಧಿಕ ದೇಹ ಸ್ಥೂಲತೆ ಓವರ್ ವೇಟ್ ಆದ ತಕ್ಷಣ ಮಂಡಿ ನೋವುಗಳು ಬರುತ್ತಲ್ಲ.
ಸೊ ಮಂಡಿ ನೋವುಗಳಿಂದ ಏನಾಯಿತು, ನೆಕ್ಸ್ಟು ನಿಮ್ಮ ವಾಕಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ವಾಕಿಂಗ್ ಕಡಿಮೆ ಆದಾಗ ನೆಕ್ಸ್ಟ್ ಏನಾಯಿತು, ಸೊ ತೂಕ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ತೂಕ ಜಾಸ್ತಿ ಆಗೋದ್ರಿಂದ ಹೀಗೆ ಒಂದು ನಿಮ್ಮ ಜೀವನ ಶೈಲಿ ವ್ಯತ್ಯಾಸ ಅಂದರೆ ನೀವೇನು ಮಾಡಿದರೆ, ಇಲ್ಲಿ ಉಪ್ಪು ಹೆಚ್ಚಿಗೆ ತೊಗೊಳ್ತಾ ಇದ್ದೀರಿ, ಒಂದಕ್ಕೆ 3 ಪಟ್ಟು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೆಚ್ಚಿಗೆ ತೊಗೊಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದರೆ, ಸೊ ಅಧಿಕ ಉಪ್ಪಿನ ಸೇವನೆಯಿಂದ ಬಹಳ ವಿಶೇಷವಾಗಿ ಹೃದಯದ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ. ಈ ಪ್ಲೇಕ್ ಫಾರ್ಮೇಷನ್ ಒಂದು ಹೇಗೆ ಅಂತಂದರೆ, ನಾವು ಸರಳ ಭಾಷೆಯಲ್ಲಿ ಹೇಳೋದಾದರೆ, ಈ ಮನೆಗಳಲ್ಲೇನಾದರೂ ನೀರಲ್ಲಿ ಉಪ್ಪು ಹೆಚ್ಚಿಗೆ ಬರ್ತಾ ಇತ್ತು ಅಂದರೆ, ಉಪ್ಪು ನೀರು ಹೆಚ್ಚಿಗೆ ಇತ್ತು ಅಂತಂದರೆ ನಲ್ಲಿಗಳಲ್ಲೆಲ್ಲ ಚಕ್ಕೆ ಕಟ್ಕೊಳ್ಳುತ್ತೆ ನೋಡಿ, ನಲ್ಲಿ ಪೈಪ್ಗಳಲ್ಲೆಲ್ಲ ಚಕ್ಕೆ ಕಟ್ಕೊಳ್ಳುತ್ತೆ ನೋಡಿ. ಸೊ ನೀರು ಕಾಯಿಸೋ ಹಣ್ಣುಗಳಲ್ಲೆಲ್ಲ ಹಿಂದೆ ನಾವು ಚಕ್ಕೆ ಕಟ್ಕೊಳ್ಳೋದು ನೋಡ್ತಾ ಇದ್ವಲ್ಲ. ಸೊ ಜೊತೆಗೆ ಉಪ್ಪಿನಾಂಶ ಹೆಚ್ಚಿರೋ ನೀರಿನ ಪ್ರದೇಶದಲ್ಲಿ ಈ ಸೋಲಾರ್ ಫಿನ್ಸಲ್ಲೆಲ್ಲ ಹೆಚ್ಚಿಗೆ ಬ್ಲಾಕೇಜ್ ಆಗ್ತಾ ಇರುತ್ತಲ್ಲ. ಸೊ ಅಂತಂದರೆ ಅದೇ ರೀತಿಯಲ್ಲಿ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಚಕ್ಕೆ ಕಟ್ಕೊಳ್ಳುತ್ತೆ. ಸೊ ಹೃದಯದ ರಕ್ತನಾಳಗಳಲ್ಲಿ ವಿಶೇಷವಾಗಿ ಹೃದಯ ಅನ್ನೋದು ಎಷ್ಟು ಪವರ್ಫುಲ್ ಒಂದು ಅಂಗಾಂಶ ಅಂತಂದರೆ, ಇಡೀ ದೇಹಕ್ಕೆ ರಕ್ತ ಸರಬರಾಜು ಆಗಬೇಕಲ್ಲ. ಸೊ ದೇಹದಲ್ಲಿರೋ ರಕ್ತನಾಳಗಳು ಅಂದರೆ ದೊಡ್ಡ ರಕ್ತನಾಳಗಳು, ಸಣ್ಣ ರಕ್ತನಾಳಗಳು, ಸೂಕ್ಷ್ಮ ರಕ್ತನಾಳಗಳು, ಅತಿ ಸೂಕ್ಷ್ಮ ರಕ್ತನಾಳಗಳು, ಬರಿಗಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮ ರಕ್ತನಾಳಗಳು ಎಲ್ಲವನ್ನೂ ಸೇರಿಸಿದಾಗ ಅಂದಾಜು ಸುಮಾರು 1,10,000 ಕಿಲೋಮೀಟರ್ ಆಗುತ್ತಲ್ಲ. ಅಷ್ಟು ಉದ್ದದ ರಕ್ತನಾಳಗಳಲ್ಲಿ ನಿರಂತರವಾಗಿ ದಿನದ 24 ಗಂಟೆ ವರ್ಷ ಪೂರ್ತಿ ಇಡೀ ಜೀವಿತಾವಧಿಯೆಲ್ಲ ರಕ್ತ ಸರಬರಾಜು ಆಗಬೇಕು ಅಂದರೆ ಅದು ಹೃದಯದ ಸಾಮರ್ಥ್ಯ ತಾನೆ, ಆ ಹೃದಯದ ಒತ್ತುವಿಕೆ ಸಾಮರ್ಥ್ಯ ತಾನೆ. ಹೀಗಾಗಿ ಹೃದಯದಲ್ಲಿ ವಿಶೇಷವಾದ ರಕ್ತನಾಳಗಳು ಕೂಡಿರುತ್ತೆ ಹೃದಯದಲ್ಲಿ. ಅದಕ್ಕೇನು ಹೇಳ್ತಾರೆ ಅಂದರೆ ಕರೋನರಿ ಆರ್ಟರೀಸ್ ಅಂತಾರೆ, ಅಂದರೆ ಧಮನಿಗಳು ಅಂತ. ಹೃದಯದ ರಕ್ತನಾಳಗಳು, ಆ ಹೃದಯದ ರಕ್ತನಾಳಗಳು ಎಷ್ಟು ಶುದ್ಧವಾಗಿರಬೇಕು, ರಕ್ತ ಎಷ್ಟು ಶುದ್ಧವಾಗಿರಬೇಕು ಅಂತಂದರೆ ಆ ಹೃದಯದ ರಕ್ತನಾಳಗಳಲ್ಲಿ ಯಾವುದೇ ಅಡೆತಡೆ ಉಂಟಾಗಬಾರ್ದು, ಬ್ಲಾಕೇಜಸ್ ಇರಬಾರ್ದು. ಸೊ ಬಟ್ ಇಲ್ಲೇನಾಗ್ತಾ ಇದೆ, ಅಧಿಕ ಉಪ್ಪಿನ ಸಮಸ್ಯೆಯಿಂದ ಏನಾಗ್ತಾ ಇದೆ, ಆ ಹೃದಯದ ರಕ್ತನಾಳಗಳ ಒಳಗಡೆ ಏನೋ ಒಂದು ವಿಶೇಷವಾಗಿ ಎಂಡೋಥೀಲಿಯಂ ಅಂತ ಒಂದು ಒಳ ಪದರ ಏನಿದೆ, ಆ ಪದರ ಡ್ಯಾಮೇಜ್ ಆಗುತ್ತೆ. ಸೊ ಆ ಪದರ ಡ್ಯಾಮೇಜ್ ಆದಾಗ ಅಲ್ಲಿ ಅತಿಯಾಗಿರೋ ರಕ್ತದಲ್ಲಿರೋ ಕೊಬ್ಬಿನ ಅಂಶಗಳು, ಕೊಲೆಸ್ಟ್ರಾಲ್ ಅಂಶಗಳು, ಅದು ಹೆಚ್ಚಿಗೆ ನಮ್ಮ ಆಹಾರದಲ್ಲಿ ಇದೆಯಲ್ಲ, ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಅಂಶಗಳು. ಈ ಕೊಬ್ಬಿನಾಂಶಗಳು, ಕೊಲೆಸ್ಟ್ರಾಲು, ಆಮೇಲೆ ರಕ್ತದಲ್ಲಿರೋ ಪ್ಲೇಟ್ಲೆಟ್ಗಳು, ಬಿಳಿ ರಕ್ತ ಕಣಗಳು, ಈ ಘಾಸಿಯಾಗೋ ರಕ್ತನಾಳಗಳ ಹೃದಯದ ರಕ್ತನಾಳಗಳ ಒಳಭಾಗದಲ್ಲಿ ಏನಾಗುತ್ತೆ, ಅಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಆ ಕೂಡ್ಕೊಂಡಾಗ ಅದು ಹೃದಯದ ತಡೆಗೆ ಕಾರಣ ಆಗ್ತಾ ಹೋಗುತ್ತೆ. ಹೀಗೆ ಹೃದಯದ ತಡೆ ಶುರುವಾಗಿದ್ದೇನಾಯಿತು, ಆವಾಗ ಹೃದಯ ನ್ಯಾಚುರಲ್ ಆಗಿ ಹೆಚ್ಚಿಗೆ ಒತ್ತೋದಕ್ಕೆ ಶುರು ಮಾಡುತ್ತೆ. ಸೊ ಬ್ಲಡ್ ಪ್ರೆಷರ್ ಅಂತ ಕಾಡಕ್ಕೆ ಶುರುವಾಯಿತು. ಆ ಅತಿಯಾಗಿರೋ ಬ್ಲಡ್ ಪ್ರೆಷರ್ಗೆ ಸೊ ಅಧಿಕ ಉಪ್ಪಿನ ಸೇವನೆ ಕಾರಣ. ಹೀಗಾಗಿ ಹೃದಯ ಏನಾಯಿತು, ಕಷ್ಟಪಟ್ಟು ಒತ್ತುತ್ತಾ ಇರುತ್ತದು. ಹೈ ಬ್ಲಡ್ ಪ್ರೆಷರ್ ಇದ್ರೂ ಒತ್ತಿ ಏನಾಗುತ್ತೆ, ಹೃದಯದ ಮಾಂಸಖಂಡ ದುರ್ಬಲ ಆಗ್ತಾ ಹೋಯಿತು. ಅಲ್ಲಿ ಹೃದಯದ ಎಜೆಕ್ಷನ್ ಫ್ರಾಕ್ಷನ್ EF ಅನ್ನೋದೇನಾಯಿತು ಅಂದರೆ ರಕ್ತ ಒತ್ತುವಿಕೆ ಸಾಮರ್ಥ್ಯ ಕಡಿಮೆ ಆಯಿತು. ಹೀಗಾಗಿ ನಿರಂತರವಾಗಿ ಈಗ 16 ವರ್ಷಗಳಾದಾಗ ಏನಾಯಿತು, ಹೃದಯದ ಒತ್ತುವಿಕೆ ಸಾಮರ್ಥ್ಯ ಆಗಿ ಹೃದಯ ಏಕಾಏಕಿ ನಿಂತೋಗ್ಬೋದು, ಅಂದರೆ ಹಾರ್ಟ್ ಫೇಲ್ಯೂರ್ ಅಂತ ಕರೀತಾರೆ. ಸೊ ಅಂದರೆ ಹೃದಯದ ಮಾಂಸಖಂಡ ದುರ್ಬಲ ಆಗಿ ಆಗುವಂಥದ್ದು, ಅಥವಾ ಅಧಿಕ ರಕ್ತದ ಒತ್ತಡದಿಂದ ಹೃದಯ ಹೆಚ್ಚಿಗೆ ಕೆಲಸ ಮಾಡಿ ಆಗ್ಬೋದು. ಆಮೇಲೆ ಹೃದಯದಲ್ಲಿ ಒಳಗಡೆ ರಕ್ತನಾಳಗಳ ತಡೆ ಉಂಟಾಗಿ ಆ ತಡೆ ಬ್ರೇಕ್ ಆಗ್ಬೋದಲ್ಲ, ಆ ಬ್ರೇಕ್ ಆಗಿದ್ದು ಹೃದಯದ ರಕ್ತನಾಳಗಳ ಮುಂದಿನ ಭಾಗದಲ್ಲಿ ಹೋಗಿ ಲಾಕ್ ಆಗ್ಬೋದು. ಸೊ ಹೃದಯಾಘಾತ ಸಂಭವಿಸ್ಬೋದು. ಆ ಒಂದು ಚಕ್ಕೆಗಳತ್ತು ಪ್ಲೇಕ್ ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಸೊ ಅದು ಬ್ರೇಕ್ ಆದಾಗ ಅಲ್ಲಿ ರಕ್ತ ಲೀಕ್ ಆಗುತ್ತದು. ಸೊ ರಕ್ತ ಬ್ಲೀಡ್ ಆಗುತ್ತೆ. ಅದೇನಾಗುತ್ತೆ, ರಕ್ತ ಹೆಪ್ಪುಗಟ್ಟೋದು. ಆ ಹೆಪ್ಪುಗಟ್ಟುವಿಕೆಯಿಂದ ಮತ್ತೆ ಒಂದಷ್ಟು ಹೃದಯಾಘಾತಗಳಾಗ್ಬೋದು, ಇಲ್ಲ ಮಿದುಳಿನ ಆಘಾತಗಳಾಗ್ಬೋದು. ಸೊ ಅತಿಯಾದ ಉಪ್ಪಿನ ಸೇವನೆ 90% ಆಫ್ ದ ಬ್ಲಡ್ ಪ್ರೆಷರ್, ಹೈ BP ಕಾರಣ ಆಗಿದೆ. ಯಾಕೆಂದರೆ ಉಪ್ಪು ನಮಗೆ ಬೇಕಾಗಿರೋದು ಒಂದು 5 ಗ್ರಾಮ್, ಸೇವಿಸ್ತಾ ಇರೋದು ಒಂದು 15 ಗ್ರಾಮ್ ಉಪ್ಪು. ಸೊ ಹೀಗಾಗಿ ಹೈ ಬ್ಲಡ್ ಪ್ರೆಷರ್ ಬರುತ್ತೆ. ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಜನ ವಿಫಲರಾಗ್ತಾರೆ. ಯಾಕೆಂದರೆ ಅಧಿಕ ರಕ್ತದೊತ್ತಡ ಬರ್ತಾ ಇರೋದು ಅತಿಯಾದ ಅಡುಗೆ ಎಣ್ಣೆ ಮತ್ತು ಅತಿಯಾದ ಉಪ್ಪಿನ ಕಾರಣದಿಂದ. ನಾವು ಅಲ್ಲಿ ನಿಯಂತ್ರಣ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಇನ್ನೇನೋ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ, ಅದು ಸಾಕಾಗ್ತಾ ಇಲ್ಲ. ಸೊ ಎಷ್ಟು ಸುಲಭ ಅಂತಂದರೆ, ನೀವು ಉಪ್ಪಿನ ಸೇವನೆಯನ್ನು 5 ಗ್ರಾಮ್ ಮಿತಗೊಳಿಸಿ ನೀವು ಎಂಥ ಹೈ BP ಇದ್ರೂ ಅದನ್ನು ಕಂಟ್ರೋಲ್ ಮಾಡ್ಬೋದು. ಜೀವ ಸಂಜೀವನದಲ್ಲಿ ವಿಶೇಷವಾಗಿ ಅಡುಗೆ ಉಪ್ಪನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದ್ರ ಮೂಲಕ, ಆಹಾರವನ್ನು ರುಚಿನೂ ಜೊತೆ ಕಾಪಾಡ್ಕೊಳ್ಳೋದ್ರ ಮೂಲಕ ಹೇಗೆ ನಾವು BP ಸುಲಭವಾಗಿ ನಾವು ವಾಸಿ ಮಾಡ್ಕೋಬೋದು. ಇಲ್ಲ ಏಜ್ ಆಗಿದೆ, ನಾವು ವಾಸಿ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ, ಸೊ ಇರಲಿ, ಅಕಸ್ಮಾತು ಒಂದೋ ಎರಡೋ ಮಾತ್ರೆ ಇಟ್ಕೊಳ್ಳೋದಾದ್ರೂ ಸಹ BP ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಸುಲಭ. ಬಟ್ ನೀವು ಔಷಧಿಗಳ ಸೇವನೆ ಇರಲಿ ಇಲ್ಲದೇ ಇರಲಿ, BP ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸೋ ವಿಧಾನಗಳನ್ನು ನಾವು ಪಾಲನೆ ಮಾಡಬೇಕು. ಹಾಗೆ
ಆಹಾರ ರುಚಿ ಕಾಪಾಡಿಕೊಂಡು ಉಪ್ಪಿನ ಸೇವನೆಯನ್ನು ಮಿತಗೊಳಿಸೋ ಬಹಳ ಸುಲಭ ವಿಧಾನಗಳನ್ನು ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿ ಕಲಿಸ್ಕೊಡ್ತಾ ಹೋಗ್ತೀವಿ, ತಿಳಿಸ್ತಾ ಹೋಗ್ತೀವಿ. ನಿಮ್ಮ ಬದುಕಿನ ಶೈಲಿಯನ್ನು ಬದಲಾವಣೆ ಮಾಡ್ತೀವಿ. ಒಟ್ಟಾರೆ ಎಲ್ಲ ಕಾಯಿಲೆಗಳು ಅದು ಅತಿಯಾದ ಉಪ್ಪಿನ ಸೇವನೆ ಜೊತೆಗೆ ನಮ್ಮ ಜೀವನ ಶೈಲಿ ಸಮಸ್ಯೆಗಳು. ಸೊ ಉಪ್ಪಿನ ಸೇವನೆಯಿಂದ, ಅತಿಯಾದ ಉಪ್ಪಿನ ಸೇವನೆಯಿಂದ ಹೈ ಬ್ಲಡ್ ಪ್ರೆಷರ್ ಬಂತು. ಹೈ ಬ್ಲಡ್ ಪ್ರೆಷರ್ ನಿಯಂತ್ರಣ ಮಾಡಿಕೊಂಡ್ರೆ ಪರವಾಗಿಲ್ಲ, ನಿಯಂತ್ರಣ ಮಾಡ್ಕೊಳ್ಳೋದ್ರಲ್ಲಿ ಭಾಳಷ್ಟು ಜನ ವಿಫಲರಾಗ್ತಾ ಇದ್ದಾರೆ. ಯಾಕೆಂದರೆ ಜೀವನ ಶೈಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ, ಹೃದಯಾಘಾತಗಳು ಹೆಚ್ಚಿಗೆ ಸಂಭವಿಸ್ತಾ ಇದೆ, ಕಿಡ್ನಿ ಫೇಲ್ಯೂರ್ಸ್ ಆಗ್ತಾ ಇದೆ. ಸೊ 30-40 ವರ್ಷಗಳಿಂದ ಕಿಡ್ನಿ ಫೇಲ್ಯೂರ್ಸ್ ಬಹಳ ಅಪರೂಪವಾಗಿತ್ತು, ಮೂತ್ರಜನಕಾಂಗದ ವೈಫಲ್ಯಗಳು. ಈಗ ಯಾವ ಮಟ್ಟಕ್ಕೆ ಅದು ಬಂದು ಕೂತ್ಕೊಂಡಿದೆ ಅಂತಂದರೆ, ಪ್ರತಿ ತಾಲೂಕಿಗೆ ಒಂದೊಂದು ಡಯಾಲಿಸಿಸ್ ಕೇಂದ್ರಗಳು ಆಗೋ ಒಂದು ಮಟ್ಟಕ್ಕೆ ವ್ಯಾಪಕವಾಗಿ ಹರಡ್ತಾ ಇದೆ. ಸೊ ಕಾರಣ ಸ್ಪಷ್ಟ, ಅದು ಅತಿಯಾಗಿರೋ ಉಪ್ಪು, ಅತಿಯಾಗಿರೋ ಅಡುಗೆ ಎಣ್ಣೆ, ಕಡಿಮೆ ಆಗಿರೋ ಕಾಲ್ನಡಿಗೆ, ಕಡಿಮೆ ಆಗಿರೋ ಬಿಸಿಲು ಬೆಳಕು, ಒಟ್ಟಾರೆ ನಮ್ಮ ಜೀವನ ಶೈಲಿಯೇ ಒಂದು ವ್ಯತ್ಯಯದಿಂದ ಏನಾಗ್ತಾ ಇದೆ, ಸೊ ಅತಿಯಾದ ಒಂದು ಸಮಸ್ಯೆಗಳಿಗೆ ಕಾರಣ ಆಗಿದೆ. ಒಟ್ಟಾರೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಅಂತಷ್ಟೇ ನಾನು ಹೇಳ್ತಾ ಇದ್ದೀನಿ ವಿನಃ ಉಪ್ಪು ಬಿಟ್ಬಿಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಉಪ್ಪು ಬೇಕು, ಉಪ್ಪಿಲ್ಲ ಅಂದರೆ ನಮಗೆ ಬದುಕೇ ಇಲ್ಲ. ಯಾಕೆ, ಸೋಡಿಯಂ ಇಲ್ಲ ಅಂದರೆ ನಮಗೆ ಬದುಕೇ ಇಲ್ಲ. ಆದರೆ ಅತಿಯಾದ ಸೋಡಿಯಂ ಅಂತಂದರೆ ಅತಿಯಾದ ಉಪ್ಪಿನ ಪ್ರಮಾಣದಿಂದ ಒಂದು ಕಾರಣದಿಂದ ಇವತ್ತು ಬಹಳ ಅಸ್ತವ್ಯಸ್ತ ಆಗ್ತಾ ಇದೆ ಆರೋಗ್ಯ. ಜೊತೆಗೆ ಮಾಂಸಖಂಡಗಳ ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅತಿಯಾದ ಉಪ್ಪಿನ ಸೇವನೆಯಿಂದ. ಈಗ ಒಂದು 30-40 ವರ್ಷಗಳಿಂದ ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನೋದಿತ್ತ ಇರಲಿಲ್ಲ, ಸಮಸ್ಯೆ ಇರಲಿಲ್ಲ. ಯಾರೋ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದಾಗ ಇರುತ್ತದು. ಬಟ್ ಈಗ ಡಯಾಬಿಟಿಸ್ ಇಲ್ಲದೆ ಇರೋರಿಗೂ ಸಹ ಅನ್ಕಂಟ್ರೋಲ್ಡ್ ಯೂರಿನೇಷನ್, ಅದೇ ಪದೇ ಮೂತ್ರಕ್ಕೆ ಹೋಗೋ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದು ಯಾಕೆ? ಮೂತ್ರಕೋಶ ದುರ್ಬಲ ಆಗ್ತಾ ಇದೆ. ಮೂತ್ರಕೋಶಕ್ಕೂ ಇರಬೇಕಾಗಿರೋ ಒಂದು ರಬ್ಬರ್ ರೀತಿ ಎಲಾಸ್ಟಿಕ್ ಪ್ರಾಪರ್ಟೀಸ್ ಕಡಿಮೆ ಆಗ್ತಾ ಇದೆ. ಮಾಂಸಖಂಡಗಳ ಗಡುಸುತನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಮಾಂಸಖಂಡಗಳ ಗಡುಸುತನ ಹೆಚ್ಚಾಗೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಕ್ಯಾನ್ಸರ್ಗೆ ಬಹಳ ಮುಖ್ಯವಾದ ಕಾರಣ ಅತಿಯಾದ ಉಪ್ಪಿನ ಸೇವನೆ. ಯಾಕೆಂದರೆ ನಮ್ಮ ಜೀವಕೋಶಗಳಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಒಂದು ಪ್ರಾಪರ್ ಪ್ರಮಾಣದಲ್ಲಿರಬೇಕು. ಇಲ್ಲೇನಾಗ್ತಾ ಇದೆ, ಸೋಡಿಯಂ 1ಕ್ಕೆ 3 ಪಟ್ಟು ಹೆಚ್ಚಿಗೆ ಸೇರ್ತಾ ಇದೆ, ಆದರೆ ಪೊಟ್ಯಾಷಿಯಂ ಸಾಕಾಗೋಷ್ಟು ಸೇರ್ತಾ ಇಲ್ಲ. ಯಾಕೆಂದರೆ ಪೊಟ್ಯಾಷಿಯಂ ಇರೋದು ವಿಶೇಷವಾಗಿ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ, ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಧಾನ್ಯಗಳಲ್ಲಿ. ಇಲ್ಲೇನಾಗ್ತಾ ಇದೆ, ಧಾನ್ಯಗಳನ್ನು ಅತಿಯಾಗಿ ಸಂಸ್ಕರಣೆ ಆಗ್ತಾ ಇದೆ. ಹಣ್ಣು ತರಕಾರಿಗಳ ಸೇವನೆ ನಿತ್ಯ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಸೋಡಿಯಂ ಅಂಶ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಪೊಟ್ಯಾಷಿಯಂ ಕಡಿಮೆ ಆಗಿದೆ. ಹೀಗಾಗಿ ಅವುಗಳ ರೇಷಿಯೋ ಜೀವಕೋಶಗಳಲ್ಲಿ ವ್ಯತ್ಯಯ ಆಗಿ ಜೀವರಸಾಯನ ಕ್ರಿಯೆಗಳು ಸರಿಯಾಗಿ ನಡೆಯಲ್ಲ. ಯಾವಾಗ ಜೀವರಸಾಯನ ಕ್ರಿಯೆಗಳು ಸರಿಯಾಗಿ ನಡೆಯಲ್ವೋ, ಜೀವಕೋಶಗಳಿಗೆ ಅದರದ್ದೇ ಆದ ಪ್ರತಿ ಜೀವಕೋಶಗಳಿಗೂ ಕಾರ್ಯಗಳಿರುತ್ತಲ್ಲ, ಆ ಕಾರ್ಯಗಳು ಏರುಪೇರಾಗಿ ಅಲ್ಲಿ ಜೀವಕೋಶಗಳು ಬದಲಾವಣೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂದರೆ, ಜೀವಕೋಶಗಳಲ್ಲಿರೋ ಕೋಶ ಕೇಂದ್ರದಲ್ಲಿರೋ RNA DNA ಬದಲಾವಣೆ ಆಗ್ತಾ ಹೋಗುತ್ತೆ, ಮ್ಯುಟೇಷನ್ಸ್ ಆಗುತ್ತೆ. ಜೀವಕೋಶಗಳಿಗೆ ಏನು ಕೆಲಸಗಳಿದೆ ಅದು ಮಾಡೋದು ಬಿಟ್ಟು ಸುತ್ತ ಇರೋ ಜೀವಕೋಶಗಳು ತಿನ್ನೋ ಥರ ರಾಕ್ಷಸಿ ಜೀವಕೋಶಗಳು ಹುಟ್ಕೊಳ್ಳುತ್ತೆ. ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಹೀಗಾಗಿ ಕ್ಯಾನ್ಸರ್ಗೆ ಕಾರಣಗಳು ಕೆಲವು ಬಹಳ ಮುಖ್ಯವಾಗಿ ಹೇಳ್ತಾರೆ. ಕ್ಯಾನ್ಸರ್ಗೆ ಕಾರಣಗಳು ಒಂದೆರಡು ಹೇಳ್ತಾರೆ. ಏನು, ಸ್ಮೋಕಿಂಗ್ ಅಂತಂದರೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಅತಿಯಾದ ಮಾಂಸಾಹಾರ, ಅತಿಯಾದ ಮದ್ಯಪಾನ, ಮತ್ತು ಕೆಲವು ರಾಸಾಯನಿಕಗಳ ಒಂದು ಎಕ್ಸ್ಪೋಸ್ ಆಗೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದ್ಯಾವುದೂ ಇಲ್ಲದೆ ಇರೋದ್ರಲ್ಲಿ ಕ್ಯಾನ್ಸರ್ ಹೆಚ್ಚಿಗೆ ಬರ್ತಾ ಇದೆಯಲ್ಲ. ಮದ್ಯಪಾನನೂ ಇಲ್ಲ, ಮಾಂಸಾಹಾರನೂ ಇಲ್ಲ, ಸ್ಮೋಕಿಂಗ್ ಇಲ್ಲ, ಟೊಬ್ಯಾಕೊ ಇಲ್ಲ, ಯಾವ ಕೆಮಿಕಲ್ಸ್ಗೂ ಎಕ್ಸ್ಪೋಜರ್ ಆಗಿರಲ್ಲ. ಕ್ಯಾನ್ಸರ್ ಹೆಚ್ಚಿಗೆ ಬರ್ತಾ ಇದೆ. ಒಂದು ಬಹಳ ಮುಖ್ಯವಾದ ಕಾರಣ ಏನಂತಂದರೆ ಅತಿಯಾದ ಉಪ್ಪಿನ ಸೇವನೆ. ಜೊತೆಗೆ ಕಡಿಮೆ ಆಗಿರೋ ಹಣ್ಣು ತರಕಾರಿಗಳ ಸೇವನೆಯಿಂದ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣಗಳು. ಆಮೇಲೆ ಇನ್ಫೆಕ್ಷನ್ಸ್, ಬಹಳ ಜನಗಳಲ್ಲಿ ಇವತ್ತು ಇನ್ಫೆಕ್ಷನ್ಸ್ ಹೆಚ್ಚಿಗೆ ಬರ್ತಾ ಇದೆ. ಅದಕ್ಕೂ ಸಹ ಅತಿಯಾದ ಒಂದು ಉಪ್ಪಿನ ಸೇವನೆ ಕಾರಣ. ಮತ್ತು ಚರ್ಮದ ಸಮಸ್ಯೆಗಳು, ಸೋರಿಯಾಸಿಸ್ ಅಷ್ಟೇ ಅಲ್ಲ, ಸಣ್ಣ ಚರ್ಮದ ಸಮಸ್ಯೆಗಳಿಂದ ತೀರಾ ಕಾಂಪ್ಲಿಕೇಶನ್, ಸೋರಿಯಾಸಿಸ್ ಸಮಸ್ಯೆವರೆಗೂ ಕಾಡ್ತಾ ಇರೋದು ಅದು ಅತಿಯಾದ ಉಪ್ಪಿನ ಸೇವನೆ ಜೊತೆಯಾಗಿರೋ ಅಡುಗೆ ಎಣ್ಣೆ.